ಪ್ರೇಮಿಯಾ ಅಲಿಯಾಸ್ ಪ್ರೇಮ್ ಪ್ರಕಾಶ್ ವಿ. ಸ್ಟೇಟ್ ಆಫ್ ರಾಜಸ್ಥಾನ್ 2008 ರ ಕೇಸ್. 1987ರಲ್ಲಿ ರಾಜಸ್ಥಾನದಲ್ಲಿ ಒಂದು ಮಹಿಳೆ ತನ್ನ ಗ್ರಾಮ ಸಮೀಪದ ಹೊಲದಲ್ಲಿ ದೌರ್ಜನ್ಯಕ್ಕೆ ಒಳಗಾದರೆಂದು ಆರೋಪಿಸಿದರು. ಈ ಘಟನೆ ನಂತರ ನಡೆದ ನ್ಯಾಯಾಂಗ ಪ್ರಕ್ರಿಯೆ 20 ವರ್ಷಗಳ ನಂತರ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ತೀರ್ಪಿಗೆ ಕಾರಣವಾಯಿತು. ಟ್ರಯಲ್ ಕೋರ್ಟ್ ಆರೋಪಿ ಪ್ರೇಮಿಯಾ ಅಲಿಯಾಸ್ ಪ್ರೇಮ್ ಪ್ರಕಾಶ್ ಅವರನ್ನು ಬಲಾತ್ಕಾರ ಐಪಿಸಿ ಸೆಕ್ಷನ್ 376 ಪ್ರಕರಣದಲ್ಲಿ ಅಪರಾಧಿ ಎಂದು ಘೋಷಿಸಿ 7 ವರ್ಷಗಳ ಶಿಕ್ಷೆ ವಿಧಿಸಿತು. ನಂತರ ರಾಜಸ್ಥಾನ ಹೈಕೋರ್ಟ್ ಕೂಡ ಈ ತೀರ್ಪನ್ನು ಸಮರ್ಥಿಸಿತು. ಆದರೆ ಆರೋಪಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಅವರ ವಕೀಲರು 3 ಮುಖ್ಯ ಕಾರಣಗಳನ್ನು ಉಲ್ಲೇಖಿಸಿದರು. 1. ಎಫ್ಐಆರ್ ದಾಖಲಿಸುವಲ್ಲಿ ವಿಳಂಬ. 2. ದೇಹದಲ್ಲಿ ಗಾಯಗಳ ಕೊರತೆ. 3ನೇಯದು ಸಾಕ್ಷಿಗಳ ವಿಶ್ವಾಸಾರ್ಹತೆಯ ಮೇಲೆ ಅನುಮಾನ ಇದೆ. ಸುಪ್ರೀಂ ಕೋರ್ಟ್ ಈ ವಾದಗಳನ್ನು ತಳ್ಳಿಹಾಕಿತು. ದೂರು ತಡವಾಗಿ ದಾಖಲಾಗಿದೆ ಎಂಬುದೇ ಸತ್ಯವನ್ನು ನಿರಾಕರಿಸುವುದಿಲ್ಲ. ದೇಹದಲ್ಲಿ ಗಾಯಗಳಿಲ್ಲವೆಂದರೆ ದೌರ್ಜನ್ಯ ನಡೆದಿಲ್ಲ ಎಂದು ಹೇಳಲಾಗುವುದಿಲ್ಲ. ಗ್ರಾಮೀಣ ಪ್ರದೇಶದ ವಿವಾಹಿತ ಮಹಿಳೆ ಯಾವುದೇ ವೈಮನಸ್ಸಿಲ್ಲದೆ ಸುಳ್ಳು ಆರೋಪ ಮಾಡುವ ಸಾಧ್ಯತೆ ಕಡಿಮೆ ಇದೆ. ಆದರೆ ಕೋರ್ಟ್ ಮಹಿಳೆಯ ಸಾಕ್ಷ್ಯವನ್ನೇ ಸೂಕ್ಷ್ಮವಾಗಿ ಪರಿಶೀಲಿಸಿತು. ಅವಳು ಘಟನೆಯನ್ನು ವಿವರಿಸುವಾಗ ಫಾಂಡ್ಲಿಂಗ್ ಎಂಬ ಪದವನ್ನು ಬಳಸಿದ್ದಳು. ಕೋರ್ಟ್ ಅಭಿಪ್ರಾಯಪಟ್ಟಂತೆ ಈ ವಿವರಣೆ ಪೂರ್ಣ ಬಲಾತ್ಕಾರದ ಸಾಕ್ಷ್ಯವಾಗಲಿಲ್ಲ. ಆದರೆ ಮಹಿಳೆಯ ಮಾನಭಂಗಪಡಿಸುವ ಕ್ರಿಯೆ ಐಪಿಸಿ ಸೆಕ್ಷನ್ 354 ಎಂದು ಪರಿಗಣಿಸಲಾಯಿತು. ಸುಪ್ರೀಂ ಕೋರ್ಟ್ ಶಿಕ್ಷೆಯನ್ನು ಬಲಾತ್ಕಾರದಿಂದ ಮಾನಭಂಗದ ಪ್ರಕರಣಕ್ಕೆ ಮರುವರ್ಗೀಕರಿಸಿತು. ಅಂತಿಮ ತೀರ್ಪಿನಲ್ಲಿ ಆರೋಪಿ ಈಗಾಗಲೇ ಅನುಭವಿಸಿದ್ದ 2 ವರ್ಷಗಳ ಶಿಕ್ಷೆಯನ್ನು ಸಮರ್ಪಕವೆಂದು ಪರಿಗಣಿಸಲಾಯಿತು. ಹೀಗಾಗಿ 7 ವರ್ಷದ ಶಿಕ್ಷೆ ಕಡಿತಗೊಳಿಸಲಾಯಿತು. ಈ ಪ್ರಕರಣವು ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಒಂದು ಪದದ ಅರ್ಥ, ಸಾಕ್ಷ್ಯದಲ್ಲಿ ಬಳಸಿದ ನಿಖರ ಶಬ್ದಗಳು ಕಾನೂನು ಪ್ರಕ್ರಿಯೆಯ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ನ್ಯಾಯಾಲಯದಲ್ಲಿ ನಿಖರವಾದ ಕಾನೂನುಪರ ಪದಪ್ರಯೋಗ ಎಷ್ಟು ಮಹತ್ವದ್ದೆಂಬುದಕ್ಕೆ ಇದು ಉತ್ತಮ ಉದಾಹರಣೆ.